ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪತ್ರಕರ್ತರ ಮೇಲಿನ ಹಲ್ಲೆಯನ್ನು ಒಕ್ಕೊರಲಿನಿಂದ ಖಂಡಿಸಿದ ಪತ್ರಕರ್ತರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸಭೆಯಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಅಮಾನತುಗೊಳಿಸುವಂತೆ ಆಗ್ರಹ. ಹಲ್ಲೆ ಮಾಡಿದ್ದಲ್ಲದೆ ಜಾತಿ ನಿಂದನೆ ಮಾಡಿದ್ದು ತಪ್ಪು. ಡಿಕೆ ಗಣಪತಿ ಹಾಗೂ ಬಾಬು ವಾಲಿ. ಪತ್ರಕರ್ತ ರವಿ ಮೇಲಿನ ಹಲ್ಲೆಯನ್ನು ಖಂಡಿಸಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಪತ್ರಕರ್ತರಿಂದ ಮನವಿ ಸಲ್ಲಿಕೆ. ಅರಣ್ಯ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಅಮಾನತುಗೊಳಿಸುವಂತೆ ಆಗ್ರಹ. ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಸಭೆ ಕರೆದು ಹೋರಾಟದ ರೂಪುರೇಷೆ ತಿಳಿಸಲಾಗುವುದು. ಬಾಬು ವಾಲಿ. ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗೆ ಹಾಗೂ ದಿಲ್ಲಿಯ ಕಾಂಗ್ರೆಸ್ ನಾಯಕರಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಗಂಭೀರ ಆರೋಪ. ಏಪ್ರಿಲ್ 18ರಂದು ಶಿವಾಜಿ ವೃತ್ತದಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಜನಾಕ್ರೋಶ ಯಾತ್ರೆ. ಸೋಮನಾಥ್ ಪಾಟೀಲ್. ರಾಜ್ಯದಲ್ಲಿ ಮರಾಠರು 50 ಲಕ್ಷಕ್ಕೂ ಅಧಿಕ ಜನರಿದ್ದಾರೆ. ರಾಜ್ಯ ಸರ್ಕಾರ ತೋರಿಸಿದ್ದು ಕೇವಲ 16 ಲಕ್ಷ ಮಾತ್ರ. ಜಾತಿ ಜನಗಣತಿ ಮತ್ತೊಮ್ಮೆ ಮಾಡಿ ಒಂದು ಸರಿಯಾದ ವರದಿ ನೀಡಬೇಕು. ಇಲ್ಲದಿದ್ದರೆ ಏಕ್ ಮರಾಠ ಲಾಕ್ ಮರಾಠ ಮುಂದುವರಿಸಲಾಗುವುದು. ಎಂಜಿ ಮೂಳೆ. ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವ. ಮುಖ್ಯಮಂತ್ರಿಗಳಿಂದ 2025 ಕೋಟಿ ರೂಪಾಯಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ. ಬೀದರ್ ಬೆಂಗಳೂರು ನಾಗರಿಕ ವಿಮಾನಯಾನ ಪುನರಾರಂಭ. ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಬಿಜೆಪಿಯವರು ಸುಳ್ಳು ನಾಟಕ ಬಂದ್ ಮಾಡಲಿ. ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪತ್ರಕರ್ತ ರವಿ ಮೇಲೆ ಅರಣ್ಯ ಅಧಿಕಾರಿ ಮಾಡಿದ್ದಾರೆ ಎನ್ನಲಾದ ಹಲ್ಲೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಹರಿದಾಡ್ತಾ ಇದೆ. ಹಲ್ಲೆ ಮಾಡಿದ್ರು ಅಲ್ಲದೆ ಅವರಿಗೆ ಜಾತಿ ನಿಂದನೆ ಮಾಡಿದ್ದು ತಪ್ಪು. ಕೂಡಲೇ ಅರಣ್ಯ ಅಧಿಕಾರಿಗಳ ಮೇಲೆ ಕಾನೂನಿನ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಕೆ ಗಣಪತಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಖಂಡನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತಾಡ್ತಾರೆ. ಪತ್ರಕರ್ತರು ಪ್ರಶ್ನೆಯನ್ನೇ ಕೇಳಬಾರ್ದಾ, ಅವರಿಗೆ ಹಕ್ಕಿಲ್ವಾ ಎಂದು ಪ್ರಶ್ನೆ ಮಾಡಿದರು. ಸಂವಿಧಾನದ 4ನೇ ಅಂಗ ಎಂದು ಪತ್ರಿಕೋದ್ಯಮ ಎಂದು ಎಲ್ಲರೂ ಕೂಡ ಹೇಳ್ಕೊಂಡು ಓಡಾಡ್ತಾರೆ. ಅಂಥ ಪತ್ರಕರ್ತರ ಮೇಲೆ ಪದೇ ಪದೇ ಹಲ್ಲೆ ನಡೆಯುತ್ತಿದ್ದು ಇದೊಂದು ಅಮಾನವೀಯ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಷಯವಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಆದ್ದರಿಂದ ಅರಣ್ಯ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹ ಮಾಡಿದರು. ಹಿರಿಯ ಪತ್ರಕರ್ತರಾದ ಬಾಬು ವಾಲಿ ಮಾತನಾಡಿ, ಪತ್ರಕರ್ತರು ಈ ಸಮಾಜದ ಕಣ್ಣು. ಸಮಾಜದ ಹಾಗೂ ರಾಜಕೀಯ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ತಿದ್ದಿತ್ತಿಡುವ ಕಾರ್ಯ ಮತ್ತು ಭ್ರಷ್ಟಾಚಾರ ಬಯಲಿಗೆಳೆಯುವ ಕಾರ್ಯ ಮಾಡ್ತಾ ಇದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರಿಂದಲೂ ಕೂಡ ಕಸಿದುಕೊಳ್ಳಲು ಆಗುವುದಿಲ್ಲ. ಆ ಹಕ್ಕು ಯಾರಿಗೂ ಕೂಡ ಇಲ್ಲ. ಆದ್ದರಿಂದ ಪತ್ರಕರ್ತರ ರವಿ ಅವರು ಪದೇ ಪದೇ ನಾನು ಪತ್ರಕರ್ತ, ನನ್ನ ID ನೋಡಿ ಎಂದು ಎಷ್ಟೇ ಅಂಗಲಾಚಿ ಬೇಡಿಕೊಂಡ್ರೂ ಕೂಡ ನೀ ಯಾವರಾದರೆ ನನಗೇನು ಎಂದು ಜಾತಿ ನಿಂದನೆ ಮಾಡಿರುವಂಥ ಸನ್ನಿವೇಶ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಹೀಗಾಗಿ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಜೊತೆಗೆ ಪತ್ರಕರ್ತರಾದ ಪರಾವ್ ಸೌದಿ, ಆನಂದ್ ದೇವಪ್ಪ, ಶಶಿಕಾಂತ್ ಚೆಂಬಳ್ಳಿ ಕೂಡ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು. ಪತ್ರಕರ್ತರ ಜೊತೆಗೆ ಸದಾ ನಾವಿದ್ದೇವೆ ಎನ್ನುವಂಥ ಧೈರ್ಯವನ್ನು ತುಂಬಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಸಿದ್ದರಾಮಯ್ಯ ಸ್ವಾಮಿ, ಸುದ್ದಿ ಸಮಯ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿ, ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶಿವಕುಮಾರ್ ಸ್ವಾಮಿ, ಮಲ್ಲಿಕಾರ್ಜುನ್ ಮರ್ಕಲೆ, ದುರ್ಗಪ್ಪ, ಪೃಥ್ವಿರಾಜ್ ಎಸ್, ಶಕ್ತಿಕಾಂತ್ ಭಾವಿದೊಡ್ಡಿ, ಸಂಜು ಕುಮಾರ್ ಬುಕ್ಕ, ಸಮೀರ್ KP ನ್ಯೂಸ್, ವಿಜಯಕುಮಾರ್ ಬೆಲ್ದೆ, ಸಂತೋಷ್ ಚೆಟ್ಟಿ, ಸುನಿಲ್ ಭಾವಿಕಟ್ಟಿ, ವಿಜಯಕುಮಾರ್ ಸೋನಾರೆ, MP ಮುದಾಳೆ, ನಂದಕುಮಾರ್ ತಾಂದಳೆ ಸೇರಿದಂತೆ ಇನ್ನು ಅನೇಕ ಜನ ಪತ್ರಕರ್ತರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಿಳಿಸಿ ಜಾತಿ ನಿಂದನೆ ಮಾಡಿದಲ್ಲದೆ ಸುಳೆ ಮಗನೇ ನಿನಗೆ ಏನದ ಅಲ್ಲಿ ಹೋಯ್ತೀನಿ ಇಲ್ಲಿ ಹೋಯ್ತೀನಿ ನಿನ್ಮೆಗೆ ಕೇಸ್ ಮಾಡ್ತೀನಿ ಎಂಬ ಪದಗಳು ಕೂಡ ನಾನು ಗಮನಿಸಿದ್ದೇನೆ. ಇದು ಖಂಡನಾರ್ಹ. ಇದು ರವಿ ಅವರ ಮೇಲೆ ಅಲ್ಲ, ಇಡೀ ನಮ್ಮೆಲ್ಲಾ ಪತ್ರಕರ್ತರ ಮೇಲೆ ಇದು ಅವಮಾನ ಮಾಡಿದಂತಾಗಿದೆ. ಹಾಗಾಗಿ ಇದನ್ನು ಗಂಭೀರವಾಗಿ ತಗೊಂಡು ಈ ಕೂಡಲೇ ದಸ್ತಗೀರ್ ಸೇರಿ 4 ಅಧಿಕಾರಿಗಳ ಮೇಲೆ ಕೇಸ್ ದಾಖಲೆಯಾಗಿದೆ. ಅವ್ರು 4 ಜನರನ್ನು ಅಮಾನತಿನಲ್ಲಿ ಇಡಬೇಕಂತ ನಾನು ಸಂಘದ ಹಾಗೂ ಎಲ್ಲ ಪತ್ರಕರ್ತರ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಪತ್ರಕರ್ತರ ರಕ್ಷಣೆ ಬೇಕು ಅಂತ. ನಾವು ಜಿಲ್ಲೆಯಿಂದ ರಾಜ್ಯವರೆಗೆ ಹೋರಾಟಗಳು ಮಾಡ್ತಾ ಇದ್ದೇವೆ. ಅದ್ರ ರಕ್ಷಣೆ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಈಗಾಗಲೇ ನಮ್ಮ ಬಾಬು ವಾಲಿ ಅಣ್ಣವರು ಹಾಗೂ ಇನ್ನಿತರ ಪತ್ರಕರ್ತರು ಹೇಳಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಹೋರಾಟ ಎಲ್ಲಿವರೆಗೆ ಆ ಅಧಿಕಾರಿಗಳನ್ನ ಅಮಾನತ್ ಮಾಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇರ್ತದೆ ಅಂತ ಮಾತನ್ನ ಹೇಳುತ್ತಾ, ಈಗ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೂಡ ಕೊಡ್ತಾ ಇದ್ದೀವಿ. ಎಲ್ಲಾ ಪತ್ರಕರ್ತರು ಸಹ ಇದಕ್ಕೆ ಕೈ ಜೋಡಿಸಬೇಕಂತ ನಾನು ಮನವಿ ಮಾಡ್ತೀನಿ. ಧನ್ಯವಾದ.
ದಡ್ತನಕ್ಕೆ ನಾವು ಪ್ರತ್ಯುತ್ತರವಾಗಿ ಒಂದು ಪತ್ರಕರ್ತರಿಗೆ ಅಂತ ಹೇಳ್ಕೊಳ್ಳೋದೇ ಈ ಪರಿಸ್ಥಿತಿ ಇದ್ದಾಗ ಅದು ಸರಿಯಾಗಿರಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಸಚಿವರೇ ಆಗಿರೋರಿಗೋಸ್ಕರ ಅವ್ರಿಗೆ ಒಂದು ಟೈಮ್ ಮಾಡೋದು, ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಎಷ್ಟು ಗಂಟೆ ಟೈಮ್ ಕೊಡ್ಬೋದು, ಆನ್ಲೈನ್ ಆ್ಯಕ್ಷನ್ ತಗೊಳ್ಳೋಕೆ ಅಷ್ಟು ಸಮಯದಾಗ ಆ್ಯಕ್ಷನ್ ತಗೊಂಡ್ರೆ ಒಳ್ಳೇದಾಯ್ತು. ಇಲ್ಲ ಅಂತಂದ್ರೆ ನಾವು ಏನು ಮಾಡಬೇಕು ಅದು ಮಾಡಿ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಸೇವೆಯಿಂದ ಅಮಾನತುಗೊಳಿಸ್ಬೇಕು, ಅವ್ರಿಗೆ ಅರೆಸ್ಟ್ ಮಾಡಿಸ್ಬೇಕು. ಮತ್ತು ನೆಗೆಟಿವ್ ನಂದು ಪತ್ರಕರ್ತರು ನಾನು SC ಇದ್ದೀನಿ, ನಾನು ದಲಿತ ಇದ್ದೀನಿ ಅಂತ ಹೇಳಿದಾಗೂ ಸಹ ಅವ ಲೆಕ್ಕ ಹಾಕಿಲ್ಲ ಅಂದ್ರೆ ಅವನು ವರ್ತನೆ ಮತ್ತು ಬೇವ ಸರಿ ಇಲ್ಲ. ಇದೇ ರೀತಿ ಏನು ಅಧಿಕಾರಿ ಮಾಡಿದಾಗ ಮತ್ತು ಈ ಕುರಿತು ಸರಿ ಇರಲ್ಲ. ಅವ್ರು ಯಾವುದೇ ಅಧಿಕಾರಿಗಳಿಗೆ ಮತ್ತೊಂದು ಸಲ ನಾವೆಲ್ಲರೂ ಹೋಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಭೇಟಿಯಾಗಿ ಬರೋದು ಎಲ್ಲ ಮಾಧ್ಯಮ ನಮ್ಮ ಮಿತ್ರರು ಈ ಮೀಟಿಂಗ್ ಈ ಸಭೆ ನಂತರ ಡಿಸೈಡ್ ಮಾಡೋಣ. ಹೋಗಿ ಟೈಮ್ ತಗೊಂಡು ಅವ್ನು ಯಾರೇ ಇರಲಿ ಪತ್ರಕರ್ತರಿಗೆ ಕೈ ಮುಟ್ಟಿಬಿಟ್ಟು ತಕ್ಷಣ ಬಂಧನ ಮಾಡಬೇಕು, ಅವನಿಗೆ ಸೇವೆ ವಜಾಗೊಳಿಸ್ಬೇಕಂತೇಳಿ ಒಕ್ಕೋರೆಲ್ಲ ನಿರ್ಧಾರ ತಗೋಬೇಕು ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ನಮಸ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರಷ್ಟೇ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಎಲ್ಲರನ್ನ ಪ್ರಶ್ನಿಸುವ ಅಧಿಕಾರ ಇದೆ. ಅವರು ತಮ್ಮ ಕೆಲಸದ ನಿಮಿತ್ತ ಅದನ್ನು ಶೂಟಿಂಗ್ ಮಾಡಿಕೊಂಡು ಅದು ಸಹಜವಾಗಿ ಕೇಳಿದ್ದಾರೆ. ಆದರೆ ಅದಕ್ಕೆ ಅವರು ನೀವು ಕಚೇರಿಗೆ ಬನ್ನಿರಿ ಅಂತ ಸೌಜನ್ಯಯುತವಾಗಿ ವರ್ತಿಸಿ ಅವ್ರು ಮಾಹಿತಿ ಕೊಡ್ತೀವಿ ಅಂತ ಹೇಳ್ಬೋದಿತ್ತು. ಆದರೆ ಸ್ಥಳದಲ್ಲೇ ಅವ್ರ ಮೇಲೆ ಹಲ್ಲೆ ನಡೆಸಿದ್ದು ಒಂದು. ಎರಡನೇದಾಗಿ ಅವರ ಜಾತಿಯನ್ನು ಕೇಳಿ ಮತ್ತೆ ಅದನ್ನು ಹೀಯಾಳಿಸೋದು ಬಹಳ ಅಕ್ಷಮ್ಯ, ಅದು ಮತ್ತೆ ಬಹಳ ಖಂಡನಾದ ಇದೆ. ಈ ಥರ ಜಾತಿಯ ಕಾರಣಕ್ಕಾಗಿ ಯಾರನ್ನ ದೂಷಿಸೋದಿಲ್ಲ, ಅದಕ್ಕಿಂತ ದೊಡ್ಡ ಅಪರಾಧ ಯಾವುದೂ ಅಲ್ಲ. ಹೀಗಾಗಿ ಈ ಘಟನೆ ಎಲ್ಲ ಬಹಳ ಅತ್ಯಂತ ಖಂಡನಾದ. ನಮಗೂ ನಿನ್ನೆ ಈ ಥರದ ವಿಡಿಯೋ ಬಂದಿತ್ತು, ನೋಡಿದಾಗ ಇದು ಯಾವುದು ತಪ್ಪು ಸರಿ ಅನ್ನೋದು ನಮಗೆ ಸ್ಪಷ್ಟತೆ ಇರಲಿಲ್ಲ. ಈಗ ಸ್ವತಃ ನಮ್ಮ ರವಿ ಅವರು ಬಂದು ಆ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಹೀಗಾಗಿ ಅದು ಅವ್ರು ಹೇಳಿದ್ದು ಸಂಪೂರ್ಣವಾಗಿ ನಿಜವಿದ್ರೆ ಆ ಅಧಿಕಾರಿ ಇರೋದೇ ಇದರಲ್ಲಿ ದೋಷ ಅಂತ ಅನಿಸ್ತದೆ. ಹೀಗಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ದಿದ್ರೆ ಬರುವ ದಿನಗಳಲ್ಲಿ ಬೇರೆ ಪತ್ರಕರ್ತರ ಜೊತೆನೂ ಈ ರೀತಿ ಅನುಚಿತವಾಗಿ ವರ್ತಿಸುವ ಘಟನೆಗಳಾಗಬಹುದು. ಹೀಗಾಗಿ ನಾವು ಈ ಘಟನೆಯನ್ನು ಖಂಡಿಸಿ ಈಗ ಸಚಿವರಿಗೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವುದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಪತ್ರಕರ್ತ ರವಿ ಮೇಲಿನ ಹಲ್ಲೆಯನ್ನು ಖಂಡಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಪ್ರದೀಪ್ ಗುಂಟಿಯವರಿಗೆ ಪತ್ರಕರ್ತರು ಇಂದು ಮನವಿಯನ್ನು ಸಲ್ಲಿಸಿದರು. ಅರಣ್ಯ ಅಧಿಕಾರಿಗಳು ಪತ್ರಕರ್ತನ ಮೇಲೆ ನಡೆಸಿದ ತೀವ್ರ ಹಲ್ಲೆಯನ್ನು ಸಂಪಾದಕರ ಸಂಘ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಖಂಡಿಸುತ್ತೇವೆ. ಒಂದು ವೇಳೆ ಅಧಿಕಾರಿ ಮೇಲೆ 24 ಗಂಟೆ ಒಳಗಾಗಿ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಮುಂದೆ ಒಂದು ಸಭೆಯನ್ನು ನಡೆಸಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ರೂಪಿಸಲಾಗುವುದು ಎನ್ನುವಂಥ ಮಾತನ್ನು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಬಾಬು ಅಲಿ ತಿಳಿಸಿದರು. ಪತ್ರಕರ್ತರ ಮೇಲೆ ಪದೇ ಪದೇ ಈ ರೀತಿಯ ಹಲ್ಲೆಗಳು ನಡೀತಾನೆ ಇವೆ. ಇದು ಖಂಡನೀಯ ವಿಷಯವಾಗಿದ್ದು ಈಗಾಗಲೇ ಅಧಿಕಾರಿಗಳ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾಗಿದ್ದು ಜೊತೆಗೆ FIR ಕೂಡ ದಾಖಲಾಗಿದೆ. ಅದಕ್ಕೆ ತಕ್ಕಂತೆ ಅಧಿಕಾರಿಗಳು ಅವರನ್ನು ರಕ್ಷಣೆ ಮಾಡದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಕುರಿತು ಗಮನವನ್ನು ಹರಿಸಿ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಬಾಬು ಅಲಿಯವರು SP ಕಚೇರಿಯಲ್ಲಿ ಮಾಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾಗಿರ್ತಕ್ಕಂಥ ರವಿ ಅಂತಕ್ಕಂಥ ಪತ್ರಕರ್ತರ ಮೇಲೆ ಅಮಾನುಷವಾಗಿ ನಡ್ಕೊಂಡು ಒಂದು ಅರಣ್ಯ ಅಧಿಕಾರಿ ಒಂದು ಅವಮಾನೀಯವಾಗಿ ನಡ್ಕೊಂಡು ಮತ್ತು ಭಾಳ ಒಂದು ರೌಡಿ ಥರ ವರ್ತನೆ ಮಾಡಿ ಒಂದು ಪತ್ರಕರ್ತರಿಗೆ ಥಳಿಸಿದಂಥ ಘಟನೆಯನ್ನು ಕುರಿತು ಇವತ್ತು ಎಲ್ಲ ಪತ್ರಕರ್ತರು ಒಕ್ಕೂರಿನ ಖಂಡಿಸಿದ್ದೇವೆ. ಈಗಾಗಲೇ ಅವನ ಮೇಲೆ FIR ಆಗಿದೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಅರಣ್ಯ ಸಚಿವರಿಗೂ ಪತ್ರಗಳನ್ನು ಕೊಟ್ಟಿವಿ. ಈಗ FIR ಆಗಿದ್ದರೂ ಸಹ SP ಅವರಿಗೆ ಬಂದು ಭೇಟಿಯಾಗಿ ಇಡೀ ಪತ್ರಕರ್ತರು ನೀವು ಭೇಟಿಯಾಗಿ ಅವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೀವಿ. ಇದು ಎಲ್ಲವೂ ಮತ್ತು ತತ್ಕ್ಷಣ 24 ಅವರ್ಸ್ನಾಗ ಕಾನೂನಾತ್ಮಕವಾಗಿ ಅವನಿಗೆ FIR ಆಗಿದ್ದಕ್ಕೋಸ್ಕರ
ಅವನನ್ನು ಬಂಧಿಸಿ ಅಮಾನತುಗೊಳಿಸ್ಬೇಕಂತೇಳಿ ಎಲ್ಲ ಪತ್ರಕರ್ತರು ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಒಂದು ವೇಳೆ 24 ಗಂಟೆಯಲ್ಲಿ ಅವನ ಅಮಾನತು ಆಗಲ್ಲ ಮತ್ತೊಂದು ಸಭೆಯನ್ನು ಸೇರಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪತ್ರಕರ್ತರು ಈ ಘಟನೆ ಕುರಿತು ತುಂಬ ಗಂಭೀರವಾಗಿ ಆಲೋಚಿಸಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಮತ್ತೊಂದು ಸಭೆ ಮಾಡಿದ್ದೇವೆ. ಆ ಮತ್ತೊಂದು ಸಭೆ ಮಾಡಿ ವ್ಯವಸ್ಥೆಯ ವಿರುದ್ಧ ಪತ್ರಕರ್ತರು ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅರಣ್ಯ ಸಚಿವರು ಈಗಿದ್ದಾರೆ, ಹಾಗೂ ಈಗಾಗಲೇ FIR ಆಗಿದೆ. ಮತ್ತು ಅವನು ನಡ್ಕೊಂಡಂಥ ವಿಡಿಯೋ ಕ್ಲಿಪ್ಸ್ ಜಿಲ್ಲಾಧಿಕಾರಿಗಳು ನೋಡಿದ್ದಾರೆ, SP ಅವರು ನೋಡಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಲ್ಲಿಂದ ನಮ್ಮ ವಾರ್ತಾ ಪ್ರತಿನಿಧಿಯಾಗಿರ್ತಕ್ಕಂಥ ಮಾಧ್ಯಮ ಆಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರಿಗೂ ಈ ಘಟನೆ ಕುರಿತು ವಿವರಣೆ ಕೊಟ್ಟಿದ್ದೇವೆ. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ತಗಡೂರಿಗೂ ಈ ವಿಷಯ ಗೊತ್ತಾಗಿದೆ. ಇದು ರಾಜ್ಯ ಮಟ್ಟದ ವಿಷಯ ಆಗಿ ಪತ್ರಕರ್ತರು ಮತ್ತು ಆಡಳಿತ ಮಧ್ಯೆ ಬಿರುಕು ಬರಬಾರ್ದು. ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂಥ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಪತ್ರಕರ್ತರ ಹೋರಾಟಕ್ಕೆ ಸರ್ಕಾರ ಬೆಂಬಲಿಸಬೇಕು, ಅವನು ಅಮಾನತು ಮಾಡಬೇಕು ಅಂತೇಳಿ ಆದೇಶಿಸಿತು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳಿಗೆ ಹಾಗೂ ದಿಲ್ಲಿಯ ಕಾಂಗ್ರೆಸ್ ಮುಖಂಡರಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಈಶ್ವರ್ ಖಂಡ್ರೆ ಅವರ ಮೇಲೆ ಅವರು ತೀವ್ರ ವಾಗ್ದಾಳಿಯನ್ನು ಮಾಡ್ತಾರೆ ಮತ್ತು ಗಂಭೀರ ಆರೋಪವನ್ನು ಮಾಡ್ತಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬಿಜೆಪಿ ವತಿಯಿಂದ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಜನರ ದಿಕ್ಕನ್ನು ತಪ್ಪಿಸಲಿಕ್ಕೆ ಕಾಮಗಾರಿಗೆ ಚಾಲನೆಯನ್ನು ನೀಡುವಂಥ ಷಡ್ಯಂತ್ರ ನಡೆದಿದೆ. ಇಡೀ ರಾಜ್ಯದ ಜನ ಗ್ಯಾರಂಟಿ ಯೋಜನೆಗಳಿಂದ ತತ್ತರಿಸಿ ಹೋಗಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿವೆ. ಜಿಲ್ಲೆಯಲ್ಲಿ ಹೋರಾಟಗಾರರ ಮತ್ತು ಜನಸಾಮಾನ್ಯರು ಒಂದು ಭಯದಲ್ಲಿ ಬದುಕುವಂತಾಗಿದೆ. ಹೋರಾಟಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಕೂಡ ನಡೀತಾ ಇದೆ. ಪತ್ರಕರ್ತರ ಮೇಲೆ ಹಲ್ಲೆಯಾದರೂ ಕೂಡ ಅಧಿಕಾರಿಗಳಿಗಾಗಲಿ ಪತ್ರಕರ್ತನಿಗಾಗಲಿ ಕರೆದು ಸೌಜನ್ಯಕ್ಕಾದರೂ ಕೂಡ ಮಾತನಾಡಿಸುವಂತಹ ಕೆಲಸ ಸಚಿವರು ಮಾಡಲಿಲ್ಲ ಎನ್ನುವಂಥ ಮಾತನ್ನು ಖೂಬಾ ಅವರು ಹೇಳ್ತಾರೆ. ಅಧಿಕಾರಿಗಳು ಜಿಲ್ಲೆಯಲ್ಲಿ ಸುಲಿಗೆಗೆ ಇಳಿದಿದ್ದಾರೆ, ಅದನ್ನು ಕೂಡ ಸಚಿವರು ಕೇಳ್ತಾ ಇಲ್ಲ ಎನ್ನುವಂಥ ಮಾತನ್ನು ಖೂಬಾ ಅವರು ಒಂದು ಏಕವಚನದಲ್ಲೇ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾರೆ ಮತ್ತು ಅವರ ವಿರುದ್ಧ ಹರಿಹಾಯ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಏಪ್ರಿಲ್ 18ರಂದು ಜನಾಕ್ರೋಶ ಒಂದು ಯಾತ್ರೆಯನ್ನು ನಗರದ ಗಣೇಶ್ ಮೈದಾನದಿಂದ ಹೊರಟು ಶಿವಾಜಿ ವೃತ್ತದಲ್ಲಿ ತಲುಪಿ ಅದೇ ಶಿವಾಜಿ ವೃತ್ತದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ, ಬೆಲೆ ಏರಿಕೆ ವಿಷಯದ ಮೇಲೆ ಹೋರಾಟ ಮಾಡಲಾಗ್ತಾ ಇದೆ. ಜೊತೆಗೆ ಬಿಜೆಪಿ ಶಾಸಕರ ಅಮಾನತು ಅಂದರೆ ಏನು ಸ್ಪೀಕರ್ ಅವರ ಮೂಲಕವಾಗಿ ಕಾಂಗ್ರೆಸ್ ಸರ್ಕಾರ ಏನು ಬಿಜೆಪಿಯ 18 ಶಾಸಕರನ್ನ ಅಮಾನತುಗೊಳಿಸಿದೆ, ಆ ಒಂದು ಅಮಾನತನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎನ್ನುವಂಥ ಕರೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಹೇಳ್ತಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಮಾಜಿ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ, ಆಮೇಲೆ ಬಿಜೆಪಿಯ ವಿಭಾಗೀಯ ಸಹ ಪ್ರಭಾರಿಗಳು ಹಾಗೂ ಬೀದರ್ ಉತ್ತರ ಕ್ಷೇತ್ರದ ನಾಯಕರಾಗಿರ್ತಕ್ಕಂತಹ ಈಶ್ವರ್ ಸಿಂಗ್ ಠಾಕೂರ್, ಮಾಜಿ ಬುಡಾ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಅಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿನ್ನೆ ಮುಖ್ಯಮಂತ್ರಿಗಳು ಬೀದರಿಗೆ ಉಸ್ತುವಾರಿ ಸಚಿವರು ಯಾವ ಪುರುಷಾರ್ಥಕ್ಕೆ ತಂದು ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹುತೇಕ ಇಡೀ ಬೀದರ್ ಜಿಲ್ಲೆ ಜನತೆ ಮನಸ್ಸಿನಲ್ಲಿ ಕಾಡ್ತಾ ಇದೆ. 2017ರಲ್ಲಿ ಅರ್ಧಕ್ಕೆ ಹೆಚ್ಚು ಕಾಮಗಾರಿಗಳನ್ನ ಅಂದು ಕೂಡ ಇದೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ರು. ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಕಾರ್ಯಕಾಲದ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನ ಮಂಜೂರಾತಿ ಮಾಡಿದಂಥದ್ದನ್ನ 2 ವರ್ಷಗಳ ಕಾಲ ಯಾವುದೇ ರೀತಿ ಅನುದಾನವನ್ನು ಕೊಡಲಿಲ್ಲ, ಈಗೂ ಕೂಡ ಕೊಡಲಿಲ್ಲ. ಸುಮ್ಮನೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಾರೆ. ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನಡೀತಾ ಇಲ್ಲ. ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಅವರು
ಭ್ರಷ್ಟಾಚಾರದಲ್ಲಿ ನಿರತರಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ದಿಲ್ಲಿಯ ಕಾಂಗ್ರೆಸ್ ನಾಯಕರುಗಳಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರವಾಗಲಿ, ಬಡವರ ಮೇಲೆ, ದೀನ ದಲಿತರ ಮೇಲೆ ನಡೆಯುವಂತ ಅನ್ಯಾಯವಾಗಲಿ, ದರೋಡೆಗಳಾಗಲಿ, ಅಧಿಕಾರಿಗಳಿಂದ ಸುಲಿಗೆ ಆಗಲಿ, ಇವೆಲ್ಲವೂ ಆ ಉಸ್ತುವಾರಿ ಸಚಿವರ ಕಣ್ಣು ಕುರುಡಾಗಿದ್ದಾವೆ, ಕಿವಿ ಕಿರುಡಾಗಿದ್ದಾವೆ ಮತ್ತು ಸ್ವತಃ ಕಾಂಗ್ರೆಸ್ಸಿನ ಕಲೆಕ್ಷನ್ ಏಜೆಂಟ್ ಆಗಿದ್ದ ಸಲುವಾಗಿ ಮೂಕು ಕೂಡ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಕೆಲವು ಉದಾಹರಣೆಗಳನ್ನು ಹೇಳ್ತೀನಿ. ಮೊನ್ನೆ ರಾತ್ರಿ ಸ್ಥಳೀಯ ಪತ್ರಕರ್ತ ರವಿ ಅನ್ನವರು ಒಬ್ಬ ಪತ್ರಕರ್ತನಾಗಿ ಒಂದು ದೇಶದ ಪ್ರಜನಾಗಿ ಅವನಿಗೆ ಹಕ್ಕಿದೆ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವುದಾಗಲಿ ಅಥವಾ ಕ್ಯಾಮ್ರಾದಲ್ಲಿ ಫೋಟೋ ವಿಡಿಯೋ ಮಾಡೋದಾಗಲಿ, ಫಾರೆಸ್ಟ್ ಆಫೀಸರ್ಗೆ ಯಾವ ಅಧಿಕಾರ ಇದೆ ಅನ್ನುವಂಥದ್ದನ್ನ ನಾನು ಅರಣ್ಯ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವೇನು ಅವನನ್ನ ಸಸ್ಪೆಂಡ್ ಮಾಡ್ತಿರೋ ಅಥವಾ ಅವನಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಿರೋ ನಿಮ್ಮ ಇಲಾಖೆಯಿಂದ ಅನ್ನುವಂಥದ್ದನ್ನ ನನ್ನ ಪ್ರಶ್ನೆ. ನಾಚಿಕೆ ಆಗ್ಬೇಕು ಈಶ್ವರ್ ಖಂಡ್ರೆ ಅವರಿಗೆ. ಒಬ್ಬ ಅರಣ್ಯ ಸಚಿವನಾಗಿ ಒಬ್ಬ ಪತ್ರಕರ್ತನ ಮೇಲೆ ನಿನ್ನ ಇಲಾಖೆಯ ಅಧಿಕಾರಿ ಒಬ್ಬ ಹಲ್ಲೆ ಮಾಡ್ತಾನಂದ್ರೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ನೀವು ಪ್ರಶ್ನೆ ಮಾಡಿದೀಯಾ? ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಕೂಡ ನೋಡಿದ್ದೀವಿ ಧರ್ಮೇಗೌಡರು. ಆದ್ರೆ ಇವತ್ತು ಆ ಸಂದರ್ಭದಲ್ಲಿ ಏನೂ ಕ್ರಮ ಕೈಗೊಳ್ಳದಂತ ಇವತ್ತಿನ ಈ ಸ್ಪೀಕರ್ ಅವರು ಕೂಡ ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯ ಪ್ರೊಡಕ್ಟ್ ಆಗಿದ್ದಾರೆ. ಅವರು ಬೇಕಂತಲೇ ನಮ್ಮ ಶಾಸಕರ ವಿರುದ್ಧ ಆ ರೀತಿಯ ಒಂದು ಕ್ರಮ ಕೈಗೊಂಡಿದ್ದಾರೆ. ಅದನ್ನು ಕೂಡ ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸ, ಒಂದು ಜನಾಕ್ರೋಶ, ಜನರಲ್ಲಿರುವಂತಹ ಒಂದು ಆಕ್ರೋಶವನ್ನು ಹೊರಬರಬೇಕು. ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ನಾವು ಇವತ್ತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಕೇಂದ್ರ ಸರ್ಕಾರದಿಂದಲೇ ಅದು ಆಗಿದೆ ಇದು ಆಗಿದೆ ಅಂತ ಹೇಳ್ತಾ ಇರುವಂತ ಕಾಂಗ್ರೆಸ್ನವರು ನಿನ್ನೆ ಬಂದು ಈಗಾಗಲೇ ನಮ್ಮ ನಾಯಕರು ಮಾತಾಡಿದ್ರು. ಮುಖ್ಯಮಂತ್ರಿಗಳನ್ನು ಕರೆಸಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಯಾವುದಕ್ಕೋಸ್ಕರ ಮಾಡಿದ್ರು, 2025 ಕೋಟಿ ರೂಪಾಯಿ ಎಲ್ಲಿಂದ ತಂದಿರೋದು ಗೊತ್ತಾಗ್ತಾ ಇಲ್ಲ. ಒಂದು ಉದಾಹರಣೆ ಈಗಾಗಲೇ 2-3 ಉದಾಹರಣೆ ಹೇಳಿದ್ದಾರೆ ನಮ್ಮ ನಾಯಕರು. ಔರಾದ್ ತಾಲೂಕಿನಲ್ಲಿ 110 KV ಸ್ಟೇಷನ್ ನಾಗೂರಾದಲ್ಲಿ ಈಗಾಗಲೇ ಪ್ರಾರಂಭ ಆಗಿ 1 ವರ್ಷ ಆಯ್ತು. ಚಾರ್ಜ್ ಕೂಡ ಆಗಿದೆ, ಪ್ರಾರಂಭ ಆಗಿದೆ, ಎಲ್ಲರ ಮನೆ ಮನೆಗೆ ಅಲ್ಲಿಂದ ಕರೆಂಟ್ ಹೋಗ್ತಾ ಇದೆ. ಅಂತ ಒಂದು ಸ್ಟೇಷನ್ ಉದ್ಘಾಟನೆ ನಿನ್ನಿನ ಒಂದು ಇದರಲ್ಲಿ ಸೇರಿಸಿದ್ದಾರೆ. ಅವ್ರಿಗೆ ಏನಾದ್ರೂ ನಿಜವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕಂತ ಮನಸ್ಸಿದ್ರೆ ಒಂದು 2,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನು ನಮ್ಮ ಜಿಲ್ಲೆಗೆ ಕೊಡ್ತಿದ್ರು ಅಂದ್ರೆ ಅವಾಗ ಅದು ನಿಜವಾದಂತ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು. ಅವ್ರಿಗೆ ಕಾರ್ಯಕ್ರಮ ನಮ್ಮ ಉಸ್ತುವಾರಿ ಸಚಿವರು ಯಾಕೆ ಮಾಡಿಸಿದ್ದಾರೆ ಅಂದ್ರೆ ಅವ್ರ ಮಗನನ್ನು, ಮುಖ್ಯಮಂತ್ರಿಯನ್ನು ಕರೆಸಿ ಅವ್ರ ಮಗನಿಗೆ ಹೊಗಳೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಅಂತ ಅನ್ನಿಸ್ತಾ ಇದೆ. ಇನ್ನೊಬ್ಬ ಸಚಿವರು ಇದ್ದಾರೆ ರಹೀಂ ಖಾನ್ ರವರು. ಅವರದ್ದು ಸಾಧನೆ ಏನು ಅಂದ್ರೆ ಬೀದರ್ನಲ್ಲಿರುವಂತಹ ಕನ್ನಡ ಮತ್ತು ಇಂಗ್ಲಿಷ್, ಹಿಂದಿ ಮಾಧ್ಯಮ ಬೋರ್ಡ್ಗಳನ್ನು ಉರ್ದು ಬೋರ್ಡ್ ಆಗಿ ಪರಿವರ್ತನೆ ಮಾಡೋದು ಈಗಾಗಲೇ ಮುನ್ಸಿಪಾಲಿಟಿಯಿಂದ ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಅವರ ತುಷ್ಟೀಕರಣ ನೀತಿ. ಇದನ್ನೆಲ್ಲ ವಿರೋಧಿಸಿ ನಾವು ಬರುವಂತಹ ದಿನದಲ್ಲಿ ಈ ಒಂದು ಹೋರಾಟವನ್ನು ಮಾಡೋರಿದ್ದೀವಿ. ಈ ಹೋರಾಟದಲ್ಲಿ ತಾವು ಕೂಡ ಅವತ್ತ ಆ ಕಾರ್ಯಕ್ರಮಕ್ಕೆ ಬರಬೇಕಂತ ಆಹ್ವಾನವನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಮರಾಠರ ಸಂಖ್ಯೆ 50 ಲಕ್ಷಕ್ಕೂ ಅಧಿಕ ಇದೆ. ಆದರೆ ಸರ್ಕಾರ ತನ್ನ ಜಾತಿ ಜನಗಣತಿಯಲ್ಲಿ ಕೇವಲ 16 ಲಕ್ಷ ಮಾತ್ರ ಎನ್ನುವಂಥ ಒಂದು ವರದಿಯನ್ನು ತೋರಿಸಿದೆ. ಹಾಗಾಗಿ ಮರಾಠ ಸಮಾಜದ ತೀವ್ರ ನೋವಿನಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಮನೆ ಮನೆಗೆ ತೆರಳಿ ಜಾತಿ ಜನಗಣತಿಯನ್ನು ಮಾಡಿ ನಿಜವಾದ ವರದಿಯನ್ನು ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ MJ ಮೋಳೆ ತಿಳಿಸಿದರು. ನಗರದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು ನಿಜವಾದ ವರದಿ ಸರ್ಕಾರ ಸಲ್ಲಿಸದೇ ಇದ್ದರೆ ಹಿಂದೆ ಏನು ಏಕ್ ಮರಾಠ ಲಾಕ್ ಮರಾಠ ಎನ್ನುವಂಥ ಒಂದು ಹೋರಾಟವನ್ನು ಮಾಡಿದ್ದೆವು, ಅದೇ ಹೋರಾಟವನ್ನು ಮತ್ತೆ ನಾವು ತೀವ್ರಗೊಳಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಈಗಾಗಲೇ ಈ ಅವೈಜ್ಞಾನಿಕ ಜಾತಿ ಜನಗಣತಿ ವರದಿಯಿಂದ ಮರಾಠ ಯುವಕರು ಹಾಗೂ ಇಡೀ ಸಮಾಜ ಅಸಮಾಧಾನದಲ್ಲಿದೆ. ಸರ್ಕಾರದ ಯಾರೊಬ್ಬ ಪ್ರತಿನಿಧಿಗಳು ಕೂಡ ಇವನ್ನು ನಮ್ಮ ಮನೆಗೂ ಕೂಡ ಬರಲಿಲ್ಲ ಎನ್ನುವಂಥ ಮಾತನ್ನು ಮೂಳೆಯವರು ಹೇಳ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಅಸಾಂವಿಧಾನಿಕ ವರದಿಯನ್ನು ಬಿಡುಗಡೆ ಮಾಡಿದ್ದು ಯಾಕೆ?
ಎಂದು ಒಂದು ಮೂಳೆಯವರು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸರಿಯಾದ ವರದಿ ಬಿಡುಗಡೆ ಮಾಡಬೇಕು, ಇಲ್ಲ ಆದರೆ ಹೋರಾಟ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅದು ನನಗೂ ಕೂಡ ಗೊತ್ತಿಲ್ಲ ಎನ್ನುವಂತಹ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬನ್ನಿ, ಸುದ್ದಿ ಸಮಯದೊಂದಿಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ MG ಮೂಳೆಯವರು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ. ಇವತ್ತು ರಾಜ್ಯ ಸರ್ಕಾರ ಏನು ಜಾತಿ ಜನಗಣತಿ ಬಿಡುಗಡೆ ಮಾಡಿದೆ, ಅದರ ಒಂದು ವಿರುದ್ಧ ಮರಾಠಿಗರಿಗೆ ಎಲ್ಲೋ ಒಂದು ಕಡೆ ಅದರಲ್ಲಿ ಒಂದು ಅನ್ಯಾಯ ಆಗಿರ್ತಕ್ಕಂಥದ್ದು, ಸರಿಯಾಗಿ ಒಂದು ಜಾತಿ ಗಣತಿ ಆಗಿಲ್ಲ ಅನ್ನುವಂಥದ್ದು ಒಂದು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ MG ಮೂಳೆಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಬನ್ನಿ ಒಂದಿಷ್ಟು ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್, ಈಗ ಜಾತಿ ಗಣತಿ ವಿರುದ್ಧ ತಾವು ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ, ಒಂದು ಸರಿಯಾಗಿ ಎಲ್ಲೋ ಒಂದು ಕಡೆ ಆಗಿಲ್ಲ ಅನ್ನುವಂಥದ್ದು ಏನು ಲೋಪದೋಷ ಇದೆ ಸರ್ ಅದರಲ್ಲಿ? ನೇರವಾಗಿ ಹೇಳಬೇಕಾದ್ರೆ ನಮಗೇನು ಪತ್ರಿಕಾ ಮುಖಾಂತರ ಮಾಹಿತಿ ಬರ್ತಾ ಇದೆ, ರಾಜ್ಯದಲ್ಲಿ ಮರಾಠ ಸಮಾಜ 16 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಇವತ್ತು ಯಾವುದೋ ಧಾರವಾಡ ಫೋನ್ ಮಾಡ್ತೀನಿ, ಇವತ್ತಿನ ಪತ್ರಿಕೆಯಲ್ಲಿ ಮರಾಠ ಮತ್ತು ಉಪಜಾತಿಗಳು ಸೇರಿ 14 ಲಕ್ಷ ಬಂದಿದೆ ಅಂತ. ಈ ಪ್ರಕಾರ 14 ಲಕ್ಷ 16 ಲಕ್ಷ ಇದು ಭಾಳ ತಪ್ಪಿದೆ. ನಮ್ಮ ಸಮಾಜದ್ದು 50 ಲಕ್ಷ ಇದೆ. ನಾನು ಈ ರಾಜ್ಯದ ಸಮಾಜದ ರಾಜ್ಯಾಧ್ಯಕ್ಷ ಆಗಿ, ನಾನು ಫಸ್ಟ್ ಮರಾಠ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಆಗಿ ಇಡೀ ರಾಜ್ಯ ಸುತ್ತಾಡೀನಿ, ಎಲ್ಲ ಕಡೆ ಎಲ್ಲ ಜಿಲ್ಲೆಗೆ ಹೋಗೀನಿ. ಯಾವುದೋ ಒಂದೋ ಜಿಲ್ಲೆ ಇಲ್ಲ ಎಲ್ಲಿ ಮರಾಠ ಸಮಾಜ ಇಲ್ಲ ಅಂತ. ಅಷ್ಟೇ ಇಲ್ಲ, ಕಾಸರಗೋಡನೂ ಇದ್ದಾರೆ, ಪ್ರತಿ ಜಿಲ್ಲೆಯಲ್ಲಿ ಇದ್ದಾರೆ. ಮಂಗಳೂರು ಇಲ್ಲಿ, ಕೊಡಗು ಇಲ್ಲಿ, ಬೆಂಗಳೂರು ಇಲ್ಲಿ, ಎಲ್ಲ ಕಡೆ ನಮ್ಮ ಸಮಾಜ ಇದೆ. ಮತ್ತು ಗಡಿ ಪ್ರದೇಶದಲ್ಲಿ ಜಾಸ್ತಿ ಇದೆ. ಸೊ ನಮ್ಮ ಸಂಖ್ಯೆ 50 ಲಕ್ಷ ಬೇಕು. 16 ಲಕ್ಷ 15 ಲಕ್ಷ ಅದು ಉಪಜಾತಿ ಸೇರಿ ಇದು ಟೋಟಲಿ ಫಾಲ್ಸ್ ಇದೆ, ಎಲ್ಲವೇ ದೊಡ್ಡ ತಪ್ಪಾಗಿದೆ. ಇದು ನಮ್ಮ ಸಮಾಜದಲ್ಲಿ ಅಶಾಂತಿ ಇದೆ, ಆಕ್ರೋಶ ಇದೆ. ಜನ ಇದಕ್ಕೆ ಯಾವ ಪ್ರಕಾರ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಮರಾಠ ಸಮಾಜ ಸ್ವಾಭಿಮಾನಿ ಸಮಾಜ, ಮರಾಠ ಸಮಾಜ ಅಪಮಾನ ಸಹನ ಮಾಡಲ್ಲ. ತಾವೇ ನೋಡಿರಿ, ಈ ರಾಜ್ಯದಲ್ಲಿ ಏಕ್ ಮರಾಠ ಲಾಕ್ ಮರಾಠ ಧಾರವಾಡದಲ್ಲಿ, ಬೀದರಲ್ಲಿ ಎಲ್ಲ ಕಡೆ ಆಗಿದೆ, ಯಾವ ಪ್ರಕಾರ ಆಗ್ತದಂತ. ಸೊ ಇದಕ್ಕೆ ತಕ್ಷಣ ಸರ್ಕಾರ ವಾಪಸ್ ತಗೋಬೇಕು, ರೀಸರ್ವೆ ಮಾಡಬೇಕು. ಸರ್, ಏನು ಲೋಪದೇಶ ಆಗಿದೆ ಸರ್? ಏನು ಮನೆಗೆ ಬಂದು ಜನಗಣತಿ ಮಾಡಿಲ್ವಾ? ಹೇಗೆ ಏನು ಅಂದಾಜು ಪಟ್ಟಿ ಬಿಡುಗಡೆ ಮಾಡಿಲ್ಲ? ಇದು ಅಂದಾಜು ಪಟ್ಟಿನೇ ಇದೆ. ಈಗ ನಾನು ನನ್ನ ಮನೆಗೆ ಯಾರೂ ಬಂದಿಲ್ಲ, ನನ್ನ ಸ್ವತಃ ಯಾರೂ ಬಂದಿಲ್ಲ. ಇದು ಅಂದಾಜು ಪಟ್ಟಿನೇ ಮನೆಯಾಗ ಕುಂತಿಸಿ ಬರ್ದಿದ್ದದ. ಸಿಸ್ಟಮ್ ತಪ್ಪಿದೆ. ಈಗ ಮನೆಗೆ ಹೋಗಿ ಮಾಡಬೇಕು. ಯಾಕಂದರೆ ಇದು ಮುಖ್ಯಮಂತ್ರಿ ಹೇಳೋ ಪ್ರಕಾರ ಇದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ. ಈಗ ಎಲ್ಲರಿಗೂ ಕುಂತು ನೀವು ಹೋಟೆಲ್ ನೋಡಿ ಜಾತಿ ಬರ್ಬೋದು, ತಪ್ಪು, ಅದು ತಪ್ಪೇ. ಬಟ್ ನೀವು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕಾದ್ರೆ ಆ ಮನೆಗೆ ಹೋಗಿ ಕೇಳಬೇಕಲ್ಲ, ನಿಮ್ಮ ಆರ್ಥಿಕ ಆದಾಯ ಎಷ್ಟಿದೆ, ನಿಮ್ಮ ಮನೇಲಿ ಎಷ್ಟು ಜನ ಕ್ವಾಲಿಫೈಡ್ ಇದ್ದಾರಾ, ಎಷ್ಟು ಜನ ಸರ್ವಿಸ್ ಇದ್ದಾರಾ, ಇದೆಲ್ಲ ನೋಡಬೇಕಲ್ಲ. ಅದು ಏನೂ ಆಗಿಲ್ಲ, ಇದು ತಪ್ಪಿದೆ ಸರ್. ಒಂದು ವೇಳೆ ಅವ್ರ ಜಾತಿ ಗಣತಿ ಮತ್ತು ರಿಪೀಟ್ ಆಗಿ ಮನೆಗೆ ಹೋಗಿ ಮಾಡಲಿಲ್ಲ ಅಂತಂದರೆ ತಾವು ಯಾವ ರೀತಿ ಮುಂದಿನ ಹೋರಾಟ ಇರುತ್ತೆ ಸರ್? ಸರ್, ಈಗ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಯುವಕರು ಎಲ್ಲ ಏನೂ ಕೆಲಸ ನಿರುದ್ಯೋಗಿದ್ದಾರೆ. 20 ವರ್ಷ 30 ವರ್ಷ ನಾವು 2A ಹೋಗ್ಬೇಕಂದ್ರೆ ಹೋರಾಟ ಮಾಡ್ತಾಯಿದ್ದೀವಿ. ಯುವಕರಲ್ಲಿ ಎಲ್ಲ ಅಶಾಂತಿ, ಅತೃಪ್ತಿ ಇದೆ. ಇದು ಯಾವ ಪ್ರಕಾರ ರಿಯಾಕ್ಟ್ ಆಗ್ತದೆ ಗೊತ್ತಿಲ್ಲ. ನಾನು ಮತ್ತೆ ಹೇಳ್ತೀನಿ, ಏಕ್ ಮರಾಠ ಲಾಕ್ ಮರಾಠ ಆ ಘೋಷಣೆ ಏನಿದೆ, ಒಂದು ಮರಾಠ ಲಕ್ಷ ಜನ ಈಕ್ವಲ್ ಇದನ್ನ. ಒಂದು ಮರಾಠ, ಏಕ್ ಮರಾಠ ಲಾಕ್ ಮರಾಠ. ಸೊ ಇದು ಯಾವ ಪ್ರಕಾರ ಪರಿಣಾಮ ಆಗ್ತದೆ ಯಾರಿಗೂ ಹೇಳೋಕ್ಕಾಗಲ್ಲ. ಜನ ತನ್ನ ಕೈಯಲ್ಲಿ ತಗೊಂಡು ಈ ಹೋರಾಟ ಮಾಡ್ತಾರೆ. ಥ್ಯಾಂಕ್ ಯು. ಇದು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ MG ಮೂಳೆಯವರು ಹೇಳಿರ್ತಕ್ಕಂಥ ಮಾತು. ರಾಜ್ಯದಲ್ಲಿ ಸುಮಾರು 50 ಲಕ್ಷ ಮರಾಠರಿದ್ದರೂ ಕೂಡ ಕೇವಲ 16 ಲಕ್ಷ ಸರ್ಕಾರ ತೋರಿಸಿದೆ ಅನ್ನುವಂಥ ಒಂದು ಆಕ್ರೋಶ ಇವತ್ತು ಮರಾಠ ಸಮಾಜದಲ್ಲಿದೆ. ಯುವಕರು ಕೂಡ ಆಕ್ರೋಶದಲ್ಲಿದ್ದಾರೆ. ಮುಂದೆ ಇದು ಪ್ರತಿಭಟನೆ ಒಂದು ಯಾವ ರೀತಿಯಾಗಿ ತೀವ್ರ ಸ್ವರೂಪ ಪಡ್ಕೊಳ್ತೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಜಾತಿ ಗಣತಿ ಮತ್ತೆ ಮಾಡಬೇಕು. ಮರಾಠರು 50 ಲಕ್ಷ ಇದ್ದಾರೆ, ಅದು ತೋರಿಸ್ಬೇಕು. ಮರಾಠರಿಗೆ ಇದರಿಂದ ಜಾತಿ ಗಣತಿಯಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು MG ಮೂಳೆಯವರು ಸತ್ತ ನಮ್ಮ ಜೊತೆ ಮಾತಾಡಿದ್ದಾರೆ. ಕ್ಯಾಮ್ರಾಮನ್ ಸಂಜಯ್ ಕುಮಾರ್ ಜೊತೆ ಮಹಾರುದ್ರ ಡಾಕುಳಗಿ, ವರದಿಗಾರರು, ಸುದ್ದಿ ಸಮಯ, ಬೀದರ್.
ಕರ್ನಾಟಕಕ್ಕೆ ಮುಕುಟವಾಗಿರತಕ್ಕಂತಹ ಬೀದರ್ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 2025 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಗುಂಡಿ ಒತ್ತುವ ಮೂಲಕ ಉದ್ಘಾಟಿಸಿದರು. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗಳ ಜೊತೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹ ಕೈಗೊಳ್ಳಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು. ಅವರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೀದರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ 2025 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಉದ್ಘಾಟಿಸಿ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡುತ್ತಾರೆ. ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನದ ಕೊರತೆ ಇಲ್ಲ ಎಂದು ಜರುಗಿದ ಈ ಒಂದು ಕಾರ್ಯಕ್ರಮವೇ ಇದಕ್ಕೆ ಉದಾಹರಣೆಯಾಗಿದೆ, ಸಾಕ್ಷಿಯಾಗಿದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರ್ನ ನೆಹರು ಮೈದಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾರೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಸುಳ್ಳು ನಾಟಕವನ್ನು ಹೇಳೋದನ್ನು ಬಂದ್ ಮಾಡಬೇಕು. ಬಿಜೆಪಿಯವರು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸ ಆಗೋಲ್ಲ ಅಂದಿದ್ರು. ನಾನು ಬಿಜೆಪಿಯ ವಿಜಯೇಂದ್ರ, ನಾರಾಯಣ ಸ್ವಾಮಿ, ಆರ್ ಅಶೋಕ್ಗೆ ಆಹ್ವಾನ ಕೊಡ್ತೇನೆ, ಒಂದು ಸಾರಿ ಬೀದರ್ಗೆ ಬಂದು ನಮ್ಮ ಅಭಿವೃದ್ಧಿಯನ್ನು ನೋಡಿ ಅಂತ ಅವರು ಹೇಳುವ ಹಾಗೆ ರಾಜ್ಯ ದಿವಾಳಿ ಆಗಿದ್ದರೆ 2025 ಕೋಟಿಯ ಕಾಮಗಾರಿಯನ್ನು ಶಂಕುಸ್ಥಾಪನೆ ಮಾಡಲು ಆಗ್ತಿತ್ತಾ ಎನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಒಂದು ಬಿಜೆಪಿಯವರಿಗೆ ಮಾಡ್ತಾರೆ. ಇದೇ ಒಂದು ವೇಳೆ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತಾಡ್ತಾರೆ. ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ, ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್, ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವ NS ಬೋಸರಾಜು, ಬೀದರ್ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ, ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್, ಮಾಜಿ ಶಾಸಕರಾದ ಅಶೋಕ್ ಖೇಣಿ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ಕರ್ನಾಟಕ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಾದ ಮೀನಾಕ್ಷಿ ನೇಗಿ, ಬೀದರ್ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ MM ವಾನತಿ ಸೇರಿದಂತೆ ಜಿಲ್ಲೆಯ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯ ಮಂತ್ರಿಯಾಗಿ ಎಲ್ಲರನ್ನೂ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಗೆದ್ದಿದ್ದರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆ ದೊಡ್ಡ ಅಂತರದಿಂದ ಗೆಲ್ಲಿಸಿದ್ದೀರಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಗರ್ ಖಂಡ್ರೆ ಅವರು ಒಬ್ಬ ಯುವಕ, ಇನ್ನೂ ರಾಜಕೀಯವಾಗಿ ಬೆಳಿಬೇಕಾಗಿರ್ತಕ್ಕಂಥ ವ್ಯಕ್ತಿ. ಬಹುಶಃ ಅವರಿಗೆ ಅವರ ಆಸಕ್ತಿಯನ್ನು ನೋಡಿದ್ರೆ ರಾಜಕೀಯದಲ್ಲಿ ಬೆಳೀಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ಜನನಾಯಕನಾಗಬೇಕು ಅಂತಕ್ಕಂಥ ಆಸೆ ಇದೇ ಅಂತಕ್ಕಂಥದ್ದನ್ನು ನಾನು ಗುರುತಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲ ಗಡಿಬಿಡಿಯಲ್ಲಿ ಇರ್ತೀರಿ, ಹೇಳಲಿಕ್ಕೆ ಆದ್ಮೇಲೆ ಆದ್ರೆ ಇವತ್ತು ಒಂದು ತಾಸು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇವತ್ತು ಆದಷ್ಟು ನಾನು ಶಾರ್ಟ್ ಆಗಿ ಮುಗಿಸ್ತೇನೆ. ಅದಕ್ಕೆ ತಾವೆಲ್ಲರೂ ಶಾಂತಿಯಿಂದ ಕುಳಿತುಕೊಳ್ಳಬೇಕು. ಇದಕ್ಕೆ ಆತ್ಮೀಯ ಬಂಧುಗಳ ಇವೆಲ್ಲ ಕಾರ್ಯಕ್ರಮಗಳು ಅಂಗನವಾಡಿ 106 ಅಂಗನವಾಡಿ ಕಟ್ಟಡ ಮಾಡಿದ್ದೇವೆ. ಇವತ್ತು ಹೀಗೆ ಸುಮಾರು 2025 ಕೋಟಿ. ಇಷ್ಟೆಲ್ಲ ನಾನು ಹೇಳಿದ್ರೆ ಸಮಯ ಆಗ್ತದೆ. ಹೀಗಾಗಿ ಯಾಕಂದ್ರೆ ಸುಮಾರು ಹೊತ್ತಿನಿಂದ ನೀವು ಕಾಯ್ತಾ ಇದ್ದೀರಿ. ಇವತ್ತು ನೋಡಿ ಬೀದರ್ನಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಇದೆ, ಜಿಲ್ಲಾ ಆಸ್ಪತ್ರೆ. ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಸೂಪರ್ ಸ್ಪೆಷಾಲಿಟಿ ಇಲ್ಲ. ಸೂಪರ್ ಸ್ಪೆಷಲೈಸೇಷನ್ ಬೇಕು ಅಂತ ಹೇಳಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಯಾರಿಗಾದ್ರೂ ಹೃದ್ರೋಗ ಹೃದಯ ಸಂಬಂಧಿ ಸಮಸ್ಯೆ ಆದರೆ ಕ್ಯಾಥ್ಲಾಬ್
ಅದು ಈಗ ನಿರ್ಮಾಣ ಆಗಿದೆ. ಅದರ ಉದ್ಘಾಟನೆ ಮಾಡ್ತಾರೆ. ಯಾರೀಗ ನಿಮ್ಗೆ ಯಾರಿಗಾದ್ರೂ ಹಾರ್ಟ್ ಸಮಸ್ಯೆ ಆದ್ರೆ ನೀವು ಎಲ್ಲಿಗೆ ಹೋಗಬೇಕಾಗಿತ್ತು? ಬೆಂಗಳೂರಿಗೆ, ಹೈದರಾಬಾದ್ಗೆ, ಸೋಲಾಪುರ್ಗೆ, ಬಾಂಬೆಗೆ ಹೋಗಬೇಕಾಗಿತ್ತು. ಈಗ ನಿಮಗೆ ಹೃದಯ ಕಾಯಿಲೆ ಆದ್ರೆ ಇದೇ ಬಿಮ್ಸ್ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆ ಕೊಡುವಂತ ಒಂದು ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಅದಕ್ಕೆ ಆತ್ಮ ಬಂಧುಗಳೇ, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಪಶುಪಾಲನಾ ಇಲಾಖೆ ಇರ್ಬೋದು, ಇವತ್ತು ನಮ್ಮ ಬಾಲ್ಕಿಯಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಈಗಾಗಲೇ 10 ಕೋಟಿ ರೂಪಾಯಿ ಸರ್ಕಾರ ಇವತ್ತು 2025 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಕ್ಕಾಗ್ತಾ ಹೇಳಿ, ನೀವೇ ಮಾಡಕ್ಕಾಗ್ತಾ ಅವರು ಇವತ್ತು ಇಡೀ ರಾಜ್ಯ ತುಂಬ ಜನಾಕ್ರೋಶ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಾಗುತ್ತಿದೆ ಅಂತೇಳಿ ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ತುಂಬ. ಇವರಿಗೆ ಮಾನ ಮರ್ಯಾದೆ ಇದ್ರೆ, ಕಿಂಚಿತ್ತು ಜನಪರವಾದಂತ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನು ಬಂದ್ ಮಾಡಬೇಕಾಗಿದೆ. ಬೆಲೆ ಏರಿಕೆ ಯಾರಿಗಾಯಿತು? ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದ್ದನ್ನು ತಾವು ತಿಳ್ಕಬೇಕಾಗ್ತದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.